ಯಾರನ್ನು ಅತಿಯಾಗಿ ಪ್ರೀತಿಸಬೇಡ. ಮೋಸ, ವಂಚನೆ, ಅನ್ಯಾಯ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡುವಂತಹ ದ್ರೋಹ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಹಾಗೆ, ನಿನ್ನನ್ನು ಯಾರೇ ಮೋಸ ಮಾಡಲಿ ಅದರ ದುಪ್ಪಟ್ಟನ್ನು ಅವರು ಅನುಭವಿಸುತ್ತಾರೆ. ಒಬ್ಬರ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಳ್ಳುವ ಪ್ರತಿಯೊಬ್ಬರೂ ನೆನಪಿಟ್ಟುಕೊಳ್ಳಿ, ಒಳ್ಳೆಯವರಿಗೆ ಸೋಲಿರಬಹುದು, ಆದರೆ ಎಂದಿಗೂ ಸಾವಿಲ್ಲ. ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಅಂತ ನೊಂದುಕೊಳ್ಳಬೇಡ. ಅವರ ಬುದ್ಧಿ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿನ್ನನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಎಲ್ಲರ ಜೊತೆಯಲ್ಲಿರು, ಎಲ್ಲರ ಜೊತೆ ನಗು ನಗುತ್ತಾ ಇರು, ಎಲ್ಲರ ಕಷ್ಟಗಳಲ್ಲಿ ನೀನು ಭಾಗಿಯಾಗಿರು. ಅಷ್ಟು ಬಿಟ್ಟರೆ ಇಲ್ಲಿ ಏನೂ ಇಲ್ಲ, ಎಲ್ಲರೂ ನಮ್ಮವರು ಎಂದು ಬೀಗಬೇಡ. ಇಲ್ಲಿ ಎಲ್ಲರೂ ನಟನೆಯಿಂದ ಕೂಡಿರುವ, ಮುಖವಾಡ ಧರಿಸಿರುವ, ಮನುಷ್ಯನ ರೂಪದಲ್ಲಿರುವ ಅಪಾಯಕಾರಿ ಜನರು ಇದ್ದಾರೆ. ಇಂತಹ ಜನ ಯಾವತ್ತಿದ್ರೂ ವಿಷಯಕ್ಕಿಂತ ಭಯಾನಕವಾದವರು. ಇಂತಹ ಜನರನ್ನು ಯಾವತ್ತೂ ಮರೆಯಬೇಡ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೀವನದಲ್ಲಿ ಒಬ್ಬ ಮನುಷ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ 4 ವಿಚಾರಗಳು ಏನು ಗೊತ್ತಾ? ನಮ್ಮನ್ನು ಪ್ರೀತಿಸೋರನ್ನು ನಾವು ಉಪಯೋಗಿಸಬಾರದು. ನಮ್ಮ ಅಗತ್ಯ ಅವರಿಗಿದೆ ಅಂತ ಗೊತ್ತಾದಾಗ ಓಡಿ ಹೋಗಬಾರದು. ನಮಗೆ ಮೋಸ ಮಾಡಿದರೆ ಮಾಡಲಿ, ಆದರೆ ನಮ್ಮನ್ನು ನಂಬಿದವರನ್ನು ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ನಾವು ಎಂದಿಗೂ ಮರೆಯಬಾರದು. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ನೇರವಾಗಿ ಇರಬಹುದು, ಆದರೆ ಅವನ ಮಾತಿನಲ್ಲಿ ಮೋಸ ಇರುವುದಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿದರೆ ಮುಂದೆ ಅವನಿಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಅದಕ್ಕೋಸ್ಕರ ಯಾರನ್ನೂ ನೋಯಿಸಬೇಡ, ಯಾರಿಗೂ ಮೋಸ ಮಾಡಬೇಡ. ಈ ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ. ಒಳ್ಳೆಯ ನಿಸರ್ಗ, ವಾತಾವರಣ, ಶುದ್ಧ ನೀರು, ಗಾಳಿ, ಆಹಾರ ಎಲ್ಲವೂ ಎಲ್ಲರಿಗೂ ಕೊಟ್ಟಿದೆ. ಯಾವತ್ತೂ ಇನ್ನೊಬ್ಬರಿಗೆ ತುಳಿದು ಬದುಕೋ ಯೋಚನೆ ಕೂಡ ಮಾಡಬೇಡ. ಯಾಕಂದರೆ ಪರಿವರ್ತನೆ ಜಗದ ನಿಯಮ. ಇಂದು ಅವರಿಗೆ ನೀನು ತುಳಿದರೆ ನಾಳೆ ನಿನ್ನನ್ನು ತುಳಿಯುವವರು ಇದ್ದೇ ಇರುತ್ತಾರೆ. ಜೀವನ ಯಾಕೆ ಹೀಗಿದೆ ಅಂತ ಯೋಚನೆ ಮಾಡಬೇಡ, ಜೀವನ ಯಾಕೆ ಹೀಗಿರಬಾರದು ಅಂತ ಯೋಚನೆ ಮಾಡು. ನೀನು ಅಂದುಕೊಂಡ ಜೀವನ ಖಂಡಿತವಾಗಲೂ ನಿನ್ನದಾಗುತ್ತೆ. ನಮ್ಮ ಯಶಸ್ಸಿನ ಹಿಂದೆ ಅದೆಷ್ಟೋ ಜನರ ಸಹಾಯದ ಹೆಜ್ಜೆಗಳಿರುತ್ತೆ. ಅವರೆಲ್ಲರನ್ನ ನೆನಪಿಟ್ಟುಕೊಂಡು ಹೆಜ್ಜೆ ಮುಂದೆ ಹಾಕೋಣ, ಯಶಸ್ವಿ ವ್ಯಕ್ತಿಗಳಾಗೋಣ.